ನಾವು ಬಾಳೆ ಎಲೆಯಲ್ಲಿ ಊಟ ಮಾಡೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡಬಹುದು. ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಏನಾದರೂ ಸತ್ಯ ಇದೆಯಾ ಅಂತ ನೋಡ್ತಕ್ಕಂಥ ಒಂದು ಕೆಲಸ ಮಾಡೋಣ ಅಂತ. ಈಗ ನೋಡಿ, ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಏನಿದೆಯಲ್ಲ, ಇದರಲ್ಲಿ ಆಹಾರ ಸೇವಿಸತಕ್ಕಂಥ ಒಂದು ಸಮಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಬ್ಬಗಳಲ್ಲಿ ಅಥವಾ ಅನೇಕ ವಿಶೇಷ ಫಂಕ್ಷನ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಏನು ಮಾಡ್ತಾರೆ, ಬಾಳೆ ತಟ್ಟೆ ಬದಲಾಗಿ ಬಾಳೆ ಎಲೆಯನ್ನು ಉಪಯೋಗಿಸತಕ್ಕಂಥ ಒಂದು ಪದ್ಧತಿ ಇದೆ ನಮ್ಮ ದೇಶದಲ್ಲಿ. ಸರಿ, ಇದು ಒಂದು ಕೇವಲ ಆಚರಣೆ ಅಲ್ಲ. ನಾವು ಆಚರಣೆ ಇದೇನು ಸುಮ್ಮನೆ ಮಾಡ್ಕೊಂತ ಬಂದಿದ್ದಾರೆ, ಹಾಗೆ ಮಾಡ್ತಾ ಇದ್ದೀವಿ ಅಂತ ಅನ್ಕೋತೀವಿ. ಇದೊಂದು ಕೇವಲ ಆಚರಣೆ ಅಲ್ಲ, ನಮ್ಮ ಹಿರಿಯರು ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಒಂದು ಪದ್ಧತಿ. ಸರಿ, ಬಾಳೆ ಎಲೆ ಉಪಯೋಗಿಸಿ ನಾವು ಯಾವ ರೀತಿ, ಬಾಳೆ ಎಲೆಯಲ್ಲಿ ಊಟ ಮಾಡಿ ನಾವು ಯಾವ ರೀತಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೋಬಹುದು, ಇದರಲ್ಲಿ ವೈಜ್ಞಾನಿಕವಾಗಿ ಏನಾದರೂ ಒಂದು ಉತ್ತರ ಇದೆಯಾ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಬಾಳೆ ಎಲೆ ನೋಡಿದ್ರೆ ಒಂದು ಶೈನಿಂಗ್ ಇರುತ್ತೆ, ಪಳಪಳ ಅಂತ ಹೊಳಿತಾ ಇರ್ತತೆ. ಅಂದ್ರೆ ಇದ್ರ ಮೇಲ್ಗಡೆ ಒಂದು ವ್ಯಾಕ್ಸ್, ಅದ್ರ ಆಯಿಲಿ ಕೋಟಿಂಗ್ ಇರ್ತದೆ. ಇದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಆಯಿಲಿ ಕೋಟಿಂಗು. ಈ ಒಂದು ಕೋಟಿಂಗ್ ಇರೋದ್ರಿಂದ ಏನಾಗುತ್ತೆ, ಈ ಒಂದು ಬ್ಯಾಕ್ಟೀರಿಯಾ ಆಗಲಿ, ಈ ಒಂದು ವೈರಸ್ ಆಗಲಿ, ಈ ಒಂದು ಫಂಗಸ್ ಆಗಲಿ ಅದ್ರ ಮೇಲೆ ಬೆಳೆಯಲಿಕ್ಕೆ ಅವಕಾಶ ಆಗೋದಿಲ್ಲ. ಯಾವಾಗ ಇದ್ರ ಮೇಲೆ ಬೆಳೆಯೋದಿಲ್ವೋ, ಬ್ಯಾಕ್ಟೀರಿಯಾಗಳು ಬೆಳೆಯೋದಿಲ್ಲೋ, ಇದ್ರ ಮೇಲೆ ಆಹಾರ ಸೇವಿಸೋದ್ರಿಂದ ನಮಗೆ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಆಗೋದಿಲ್ಲ. ನೋಡಿ, ನಾವು ತಟ್ಟೆನಲ್ಲಿ ಊಟ ಮಾಡ್ತೀವಿ, ತಟ್ಟೆಯನ್ನು ಸರಿಯಾಗಿ ತೊಳೆದಿರಲ್ಲ ಅಂತ ಅಂದ್ರೆ, ಅಂತ ತಟ್ಟೆನಲ್ಲಿ ಊಟ ಮಾಡಿದಾಗ ನಮಗೆ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಅಥವಾ ವೈರಲ್ ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಬಟ್ ಆದರೆ ಇದು ಬಾಳೆ ಎಲೆನ ನಾವು ಇನ್ನು ಕ್ಲೀನ್ ಮಾಡದಲ್ಲೇ ಕೂಡ ಬಾಳೆ ಎಲೆಯನ್ನು ನಾವು ಉಪಯೋಗಿಸೋದ್ರಲ್ಲಿ ಊಟ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಇನ್ಫೆಕ್ಷನ್ ಆಗೋದಿಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಬಿಸಿ ಬಿಸಿ ಆಹಾರನ ನಾವು ಬಾಳೆ ಎಲೆ ಮೇಲೆ ಹಾಕಿದಾಗ ಏನಾಗುತ್ತೆ, ನಾ ಹೇಳಿದೆ ಒಂದು ಕೋಟಿಂಗ್ ತರ, ಆಯಿಲಿ ಕೋಟಿಂಗ್ ತರ ಇರುತ್ತೆ ಅಂತ ಹೇಳಿದೆ. ಬಿಸಿ ಅದಕ್ಕೆ ತಾಕಿದಾಗೆ ಒಂದು ಆಯಿಲಿ ಕೋಟಿಂಗ್ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗ್ಬಿಟ್ಟು ಒಂದು ಫ್ಲೇವರ್, ಒಂಥರ ಸುವಾಸನೆ. ನಾವು ಬಾಳೆಯಲ್ಲಿ ಊಟ ಮಾಡ್ತಿದೀವಿ ಅಂತಂದ್ರೆ ಏನೋ ಒಂಥರ ಸ್ಮೆಲ್ಲೇ ಟೇಸ್ಟ್ ಆಗುತ್ತೆ, ಒಂಥರ ಖುಷಿ ಕೊಡುತ್ತೆ ಆ ಒಂದು ಸುವಾಸನೆ. ಸೊ ಎರಡನೇದಾಗಿ ಈ ಒಂದು ಬೆನಿಫಿಟ್, ಊಟ ಮಾಡಬೇಕು ಅಂತಂದ್ರೆ ನಿಮ್ಗೆ ಏನೋ ಒಂದು ಖುಷಿ ಇರುತ್ತೆ ಆ ಒಂದು ಸ್ಮೆಲ್ಲಿಂದ. ಮೂರನೇದಾಗಿ, ಇದರಲ್ಲಿ ಪಾಲಿಫಿನಾಲ್ ಅಂತಕ್ಕಂಥ ಒಂದು ಅಂಶ ಇದೆ. ಇದು ನಾವು ಬಿಸಿ ಬಿಸಿ ಆಹಾರನ ನಾವು ಬಾಳೆ ಎಲೆ ಮೇಲೆ ಹಾಕ್ತಿದ್ದಾಗೆ ಇದು ಕರಗಿ ನಮ್ಮ ಆಹಾರದ ಜೊತೆಗೆ ಸೇರ್ಕೊಳ್ಳುತ್ತೆ. ಸರಿ, ಯಾಕೆ ಬೇಕಿದು ಪಾಲಿಫಿನಾಲ್ ಅಂತಕ್ಕಂಥದ್ದು? ನೋಡಿ, ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು. ಇದು ಯಾವುದೇ ಇದ್ರಲ್ಲೂ ಹುಡುಕಿ ಬೇಕಿದೆ. ಪಾಲಿಫಿನಾಲ್ ಅಂತಕ್ಕಂಥದ್ದು ನ್ಯಾಚುರಲ್ ಆಗಿ ನಮ್ಮ ಬಾಳೆ ಎಲೆ ಇರ್ತಕ್ಕಂಥ ಒಂದು ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್. ಈ ಆಂಟಿ ಆಕ್ಸಿಡೆಂಟ್ ಅನ್ನೋದು ನಮ್ಮ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ತುಂಬಾನೇ ಮುಖ್ಯವಾದ ಪಾತ್ರ ವಹಿಸುತ್ತೆ. ಹಾಗಾಗಿ ಬಿಸಿ ತಾಕ್ತಿದ್ದಾಗೆ ಪಾಲಿಫಿನಾಲ್ ರಿಲೀಸ್ ಆಗಿ ಆಹಾರನ ಸೇರುತ್ತೆ. ಆಹಾರನ ಸೇರಿ ಅದು ಆಹಾರದ ಮುಖಾಂತರ ನಮ್ಮನ್ನ ಸೇರಿ ನಮ್ಮ ಆರೋಗ್ಯ ಕಾಪಾಡ್ತಕ್ಕಂಥ ಒಂದು ಕೆಲಸ ಮಾಡುತ್ತೆ. ಮೂರನೇ ಅಂಶ ಅದು. ನಾಲ್ಕನೇದಾಗಿ, ಬಾಳೆ ಎಲೆಯಲ್ಲಿ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಕೂಡ ಇದೆ. ಸೈಂಟಿಫಿಕ್ ಆಗಿ ಹೇಳ್ತಾ ಇದ್ದಾನೆ, ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಈ ಬಾಳೆ ಎಲೆಯಲ್ಲಿ ಇರುತ್ತೆ. ಇದು ನಮ್ಮ ದೇಹ ಸೇರೋದ್ರಿಂದ, ಬಿಸಿ ಆಹಾರದ ಜೊತೆಗೆ ನಮ್ಮ ದೇಹ ಸೇರೋದ್ರಿಂದ ಈ ಎರಡು ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಇಮ್ಯುನಿಟಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಟಮಿನ್ಗಳು ನಮ್ಮ ಇಮ್ಯುನಿಟಿ ಲೆವೆಲ್ ಅನ್ನ ಇಂಪ್ರೂವ್ ಮಾಡುತ್ತೆ, ಬೂಸ್ಟ್ ಮಾಡುತ್ತೆ. ನೆಕ್ಸ್ಟ್ ಐದನೇದಾಗಿ ಏನಂತಂದ್ರೆ, ಈ ಕಲರ್ ನೋಡಿ, ಬಾಳೆ ಎಲೆ ಕಲರ್ ತುಂಬಾ ಗ್ರೀನ್ ಆಗಿರೋದ್ರಿಂದ ವಿಜುವಲ್ ಪ್ಲೆಜರ್ ಸಿಗುತ್ತೆ ನಮಗೆ. ಅಂದ್ರೆ ನೋಡಿದ್ರೆ, ಆ ಕಲರ್ನ ನೋಡಿದ್ರೆ ಏನೋ ಒಂಥರ ಆನಂದ ಆಗುತ್ತೆ. ಹಾಗಾಗಿ ನಾವು ತಿಂತಕ್ಕಂಥ ಆಹಾರನ ನಾವು ಎಂಜಾಯ್ ಮಾಡ್ತೀವಿ. ಊಟ ಮಾಡ್ಬೇಕಾದ್ರೆ ಕಲರ್ ಇಂದನೇ ನಮಗೆ ಊಟನ ಎಂಜಾಯ್ ಮಾಡ್ತೀವಿ. ಜೊತೆಗೆ ಆ ಒಂದು ಸಂತೋಷದಲ್ಲಿ ಏನಾಗುತ್ತೆ, ಎನ್ಸೈಮ್ಸ್ ಕೂಡ ರಿಲೀಸ್ ಆಗುತ್ತೆ, ಡೈಜೆಸ್ಟಿವ್ ಎನ್ಸೈಮ್ಸ್. ತಿನ್ನಂತ ಆಹಾರ ಜೀರ್ಣ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಡೈಜೆಸ್ಟಿವ್ ಎನ್ಸೈಮ್ಸ್ ಕೂಡ ಈ ಒಂದು ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಾದ್ರೆ ಏನೋ ಒಂದು ಸಂತೋಷ ನಾವು ಎಂಜಾಯ್ ಮಾಡ್ತೀವಲ್ಲ, ಆ ಟೈಮ್ನಲ್ಲಿ ಎನ್ಸೈಮ್ಸ್ ಕೂಡ ರಿಲೀಸ್ ಆಗಿ ಈಸಿಯಾಗಿ ಡೈಜೆಷನ್ ಆಗಲಿಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್ ಆರನೇದು ಏನಂತಂದ್ರೆ, ಇದರಲ್ಲಿ ಫ್ಲಾವನಾಯ್ಡ್ಸ್ ಅಂತ ಕೂಡ ಒಂದು ಅಂಶ ಇರುತ್ತೆ. ಪ್ರತಿಯೊಂದು ಕೂಡ ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು ಫ್ಲಾವನಾಯ್ಡ್ಸ್ ಅಂತ ಅಂಶ ಇರುತ್ತೆ. ಅದು ಕೂಡ ನಮ್ಮ ಆಹಾರದ ಜೊತೆಗೆ ಸೇರಿದಾಗ ಇದೊಂದು ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಆಂಟಿಬಯೋಟಿಕ್. ಇದು ನಾವು ಕೆಮಿಕಲ್ ಆಂಟಿಬಯೋಟಿಕ್ ಅಂತ ಅಂತೀವಲ್ಲ, ಅದರ ಬದಲಾಗಿ ನ್ಯಾಚುರಲ್ ಆಗಿ ಒಂದು ಆಂಟಿಬಯೋಟಿಕ್ ನಮಗೆ ಆಹಾರದಲ್ಲಿ, ಬಾಳೆ ಎಲೆ ಮುಖಾಂತರ ನಮಗೆ ಆಹಾರದಲ್ಲಿ ಸಿಗುತ್ತೆ. ಏಳನೇದೇನೆಂದ್ರೆ, ಇದರಲ್ಲಿ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಮಿನರಲ್ಸ್ ಕೂಡ ಇರ್ತವೆ ಬಾಳೆ ಎಲೆಯಲ್ಲಿ. ಏನು, ಸೆಲೆನಿಯಂ ಇರುತ್ತೆ, ಕ್ಯಾಲ್ಸಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಫಾಸ್ಫರಸ್ ಇರುತ್ತೆ, ಜೊತೆಗೆ ಪೊಟ್ಯಾಷಿಯಂ ಕೂಡ ಇರ್ತದೆ. ನೋಡಿ, ತುಂಬಾ ಮುಖ್ಯವಾಗಿ ನಮ್ಮ ದೇಹಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಮಿನರಲ್ಸ್ಗಳು. ಯಾವ್ದಕ್ಕೆ ಬೇಕಾಗ್ತದೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಸ್ ಉತ್ಪತ್ತಿ ಆಗ್ಲಿಕ್ಕೆ ಈ ಒಂದು ಮಿನರಲ್ಸ್ ಅವಶ್ಯಕತೆ ತುಂಬಾನೇ ಇದೆ. ಎಕ್ಸಾಂಪಲ್ ಗೆ ನೀವು ಡಯಾಬಿಟಿಸ್ ನಲ್ಲಿ ನಾವು ಇನ್ಸುಲಿನ್ ಅಂತ ಹೇಳ್ತೀವಿ. ಇನ್ಸುಲಿನ್ ಉತ್ಪತ್ತಿ ಆಗ್ಲಿಕ್ಕೆ ಕೂಡ ಒಂದು ಮಿನರಲ್ಸ್ ಅವಶ್ಯಕತೆ ಇದೆ. ನೆಕ್ಸ್ಟ್ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗ್ಲಿಕ್ಕೆ ಕೂಡ ಒಂದು
ಈ ಮಿನರಲ್ಸ್ ಅವಶ್ಯಕತೆ ಪ್ರತಿಯೊಂದು ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಪ್ರತಿಯೊಂದು ಹಾರ್ಮೋನ್ಸ್ ಅಷ್ಟೇ ಅಲ್ಲ, ಇವನ್ ಎನ್ಸೈಮ್ಸ್ ಉತ್ಪತ್ತಿ ಆಗ್ಲಿಕ್ಕೆ ಕೂಡ ಈ ಒಂದು ಮಿನರಲ್ಸ್ನ ಒಂದು ಅವಶ್ಯಕತೆ ಇರುತ್ತೆ. ಆ ಒಂದು ಅವಶ್ಯಕತೆ ಇರ್ತಕ್ಕಂಥ ಮಿನರಲ್ಸ್ ನಮಗೆ ಬಾಳೆ ಎಲೆ ಮುಖಾಂತರ ಊಟದಲ್ಲಿ ಸಿಗುತ್ತೆ ನಮಗೆ. ನೆಕ್ಸ್ಟ್ 8ನೇದಾಗಿ ಇನ್ನೊಂದೇನಂದ್ರೆ ಪಾಲಿಫಿನಾಲ್ ಅಷ್ಟೇ ಅಲ್ಲ, ಇದರಲ್ಲಿ ಅಂದ್ರೆ ಆಂಟಿ ಆಕ್ಸಿಡೆಂಟ್ ಪಾಲಿಫಿನಾಲ್ ಅಂತ ಇದೆ ಅನ್ನಲ್ಲ, ಅದರ ಜೊತೆಯಲ್ಲಿ ಪಾಲಿಫಿನಾಲ್ ಆಕ್ಸಿಡೇಸ್ ಅಂತಕ್ಕಂಥ ಒಂದು ಎನ್ಸೈಮ್ ಕೂಡ ಈ ಒಂದು ಬಾಳೆಹಣ್ಣಿನಲ್ಲಿ ಇರುತ್ತೆ. ಈ ಒಂದು ಎನ್ಸೈಮ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಕರಿತೀವಿ. ಒಂದು ವಯಸ್ಸಾದ್ಮೇಲೆ ನರ ದೌರ್ಬಲ್ಯತೆ ಬರ್ತಾ ಹೋಗುತ್ತೆ, ನರ ವೀಕ್ ಆಗ್ತಾ ಹೋಗುತ್ತಲ್ಲ, ಆ ಒಂದು ಸಮಸ್ಯೆಗೆ ಪರಿಹಾರ ಈ ಒಂದು ಪಾಲಿಫಿನಾಲ್ ಆಕ್ಸಿಡೇಸ್ ಅನ್ನತಕ್ಕಂಥ ಒಂದು ಎನ್ಸೈಮಿಂದ ಸಿಗುತ್ತೆ. ಆ ಒಂದು ಎನ್ಸೈಮು ನಮಗೆ ಒಂದು ಬಾಳೆ ಎಲೆನಲ್ಲಿ ಸಿಗುತ್ತೆ. ನಾನು ಹೇಳಿದೆ ಇಷ್ಟೊಂದು ಬೆನಿಫಿಟ್ಸ್ ಇದೆ ಅಂತ, ಆದ್ರೆ ಇಷ್ಟು ಬೆನಿಫಿಟ್ಸ್ ಯಾವಾಗ ಸಿಗುತ್ತೆ ಅಂತಂದ್ರೆ ನೀವು ಬಾಳೆ ಎಲೆ ಉಪಯೋಗಿಸೋದ್ರ ಜೊತೆಗೆ ಬಿಸಿ ಆಹಾರ ಸೇವಿಸಬೇಕು. ತಣ್ಣಗಿರೋದು ತಣ್ಣಗಿರೋದು ತಂದು ತಿಂದ್ರೆ ಯಾವುದೇ ರೀತಿ ಯೂಸ್ ಆಗಲ್ಲ. ಏನೋ ಒಂದು ಕಲರ್ ಒಂದು ಬೆನಿಫಿಟ್ ಕೊಡಬಹುದು, ಅದು ಬಿಟ್ರೆ ಈ ಇಷ್ಟು ಅಂಶಗಳು ನಾವು ಆಹಾರ ಸೇರ್ಬೇಕು ಅಂತ ಅಂದ್ರೆ ಬಿಸಿ ಆಗಿರ್ತಕ್ಕಂಥ ಅನ್ನ, ಬಿಸಿ ಸಾಂಬಾರು ಎಲ್ಲ ಪ್ರತಿಯೊಂದು ಯೂಸ್ ಮಾಡಿದಾಗ ಮಾತ್ರ ಎಲ್ಲಾ ಬೆನಿಫಿಟ್ ಕೂಡ ನಮಗೆ ಸಿಗುತ್ತೆ. ಇದು ನಮ್ಮ ಒಂದು ಸನಾತನ ಸನಾತನ ಸಂಸ್ಕೃತಿ ಅಂತ ಏನಿದೆಲ್ಲ, ಇದರಲ್ಲಿ ಇರ್ತಕ್ಕಂಥವನ್ನೆಲ್ಲ ನಾವು ಆಚರಣೆಗಳು, ಮೂಢನಂಬಿಕೆಗಳು ಅಂತ ಕೆಲವರು ಹೇಳ್ತಾ ಇರ್ತಾರೆ. ಯಾವ ಕೂಡ ಆಚರಣೆಗಳಲ್ಲ, ಇವೆಲ್ಲ ಏನಂದ್ರೆ ನಮ್ಮ ಆರೋಗ್ಯ ಕಾಪಾಡಲಿಕ್ಕೆ ಅಂತ ಇರ್ತಕ್ಕಂಥ ಜೀವನ ಶೈಲಿ. ಇದ್ಯಾವುದೋ ಒಂದು ಸಂಸ್ಕೃತಿ, ಒಂದು ಧರ್ಮಕ್ಕೆ ಇರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬ ಮನುಷ್ಯನು ಕೂಡ ಅಳವಡಿಸ್ಕೊಳ್ಬಹುದಂತ ಒಂದು ಆರೋಗ್ಯಕರ ಜೀವನ ಶೈಲಿ. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.